ಎಲ್ರಿಗೂ ನನ್ನ ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದಿತ್ತು. ಅದಕ್ಕೆ ನಾನು ಬೇಗ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೇರ್ ಸ್ಟೈಲ್ ಆದಮೇಲೆ ಪಾಪುಗೆ ಹೇರ್ ಸ್ಟೈಲ್ ಮಾಡೋಣ ಅಂತಂದರೆ ಇವಳು ಕೂದಲ ಬಾಚಕ್ಕೆ ಕೊಡ್ತಾ ಇಲ್ಲ. ಈ ಮಕ್ಳಿಗೆ ಏನಾದ್ರು ಚೆನ್ನಾಗಿ ಅಂದರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆಯಿತಾ, ಚೆನ್ನಾಗಿ ಹೇರ್ ಸ್ಟೈಲ್ ಮಾಡೋಣ, ಜುಟ್ಟು ಹಾಕೋಣ, ಇಲ್ಲ ಕ್ಲಿಪ್ ಹಾಕೋಣ ಅಂತಂದರೆ ಯಾವುದಕ್ಕೂ ಕೂಡ ಅವ್ರು ಕೊಡಲ್ಲ. ಹೆಂಗೋ ಸ್ವಲ್ಪ ಹೇರ್ ಸ್ಟೈಲ್ ಮಾಡಿ ಇವಾಗ ಅಕ್ಕಂಗೊಂದು ಪಪ್ಪಿ ಕೊಟ್ಬಿಟ್ಟು, ಅಕ್ಕ ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಟಾಟಾ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ಅಯ್ಯೋ ನಿಲ್ಲಿ ಹಾಗೆ ಹೊರಡೋದಲ್ಲ, ಶೇಡ್ಸ್ ಹಾಕ್ಕೊಂಡು ಹೋಗಬೇಕು. ಯಾಕೆ ಗೊತ್ತಾ, ಹೊರಗಡೆ ಬಿಸಿಲಿರುತ್ತೆ ಅಲ್ವಾ. ನೋಡಿ ಫ್ರೆಂಡ್ಸ್, ನನ್ನ ಶೇಡ್ಸ್ ಹೆಂಗಿದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ನಾವೆಲ್ಲರೂ ಕೂಡ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹಾಸ್ಪಿಟಲ್ ಬಂದು ನಿಯರ್ ಬೈನೇ ಇದೆ. ಮ್ಯಾಕ್ಸಿಮಮ್ ಅಂದರೆ 4 ಕಿಲೋಮೀಟರ್ಸ್ ಇರ್ಬೋದೇನೋ. ಒಂದು 20 ಮಿನಿಟ್ಸಲ್ಲಿ ನಾವು ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗ್ತೀವಿ. ಇವಾಗ ಹಾಸ್ಪಿಟಲ್ಗೆ ಬಂದು ಕೂತ್ಕೊಂಡಿದ್ದೀವಿ. ನೋಡಿ, ನಾವು ಬರೋಷ್ಟೊತ್ತಿಗೆ ಡಾಕ್ಟರ್ 10 ಮಿನಿಟ್ಸ್ ಬ್ರೇಕ್ ತೊಗೊಂಡು ಮನೆಗೆ ಹೋಗ್ಬಿಟ್ಟಿದ್ರು. ಏನು ಮಾಡೋದು, ಕೂತ್ಕೊಳ್ಳೇಬೇಕಲ್ವಾ. ನಾವು ಕೂತ್ಕೊಳ್ಳೋದಲ್ಲದೆ ನಮ್ಮ ಮುಂಚೆ 4 ಪೇಷಂಟ್ಸ್ ವೇಟ್ ಮಾಡ್ತಾಯಿದ್ರು. ಅವ್ರದ್ದಾದಮೇಲೆ ನಾವು ಹೋಗಬೇಕು. ಇಲ್ಲಿ ಈ ಹುಡುಗಿನ ಇಟ್ಕೊಂಡು ಕೂತ್ಕೊಳ್ಳೋದು ಸಖತ್ ಕಷ್ಟ ಆಗುತ್ತಾ. ಅವಳು ಇವಾಗ 4 ಹೆಜ್ಜೆ ನಡೀತಾಳೆ ಅಲ್ವಾ. ಒಂದು ಕಡೆ ಕೂತಲ್ಲಿ ಕೂರಲ್ಲ, ನಿತ್ತಲ್ಲಿ ನಿಲ್ಲಲ್ಲ. ಆ ಕಡೆ ಓಡಾಡ್ತಾಳೆ, ಈ ಕಡೆ ಓಡಾಡ್ತಾಳೆ, ಬಾಗಿಲು ಹೊರಗಡೆ ಹೋಗಿ ನಿಂತ್ಕೊಂಡು ಕೂಕಿ ಅಂತಾಳೆ. ಅವಳು ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನನಗೂ ಕೂತ್ಕೊಳ್ಳೋದಕ್ಕೆ ಕೊಡೋದಿಲ್ಲ. ನಾನು ಅವಳು ಹಿಂದೆನೇ ಓಡಾಡ್ತಾ ಇರಬೇಕು. ಯಾಕಪ್ಪ ಅಂತಂದರೆ ಹೋದಲ್ಲೆಲ್ಲ ಕಿಸ್ ಕೊಡ್ತಾಳೆ, ಮುದ್ದು ಕೊಡ್ತಾಳೆ, ಮುದ್ದು ಮಾಡ್ಕೋತಾಳೆ, ನಂದು ಅಂತ ಹೇಳ್ತಾಳೆ. ಅವಳು ಹಿಂದೆನೇ ಓಡಾಡ್ತಾ ಇರಬೇಕಾಗತ್ತೆ. ಎಲ್ಲ ಧೂಳೆಲ್ಲ ಇರುತ್ತೆ ಅಲ್ವಾ. ಅಲ್ಲೆಲ್ಲ ಹೋಗ್ಬಿಟ್ಟು ಹಗ್ ಮಾಡ್ಕೊಳ್ತಾ ಇರ್ತಾಳೆ. ಅದಕ್ಕೆ ಬೇಡ ಬಾ ಒಂದು ಕಡೆ ಕೂತ್ಕೊಳ್ಳೋಣ ಅಂತಂದರೆ ಕೂತ್ಕೊಳ್ಳಲ್ಲ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ನನಗೆ ಇಟ್ಕೊಂಡು ಸುಸ್ತಾಗೋಯ್ತಲ್ವ. ಅದಕ್ಕೆ ಸ್ವಲ್ಪ ಪಪ್ಪ ನೀವು ಇಟ್ಕೊಳ್ಳಿ ನಿಮ್ಮ ಮಗಳನ್ನ ಅಂತ ಹೇಳ್ಬಿಟ್ಟು ಗುರು ಕೈಗೆ ಕೊಟ್ಟೆ. ನೋಡಿಲ್ಲ ಅವಳು ಪಪ್ಪನಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು, ನಾನು ಓಡಾಡಬೇಕು ಬಿಡು ಪಾಪ ಅಂತ ಹೋಗೇ ಬಿಟ್ಲು. ಅಷ್ಟೊತ್ತಿಗೆ ಡಾಕ್ಟರ್ ಕೂಡ ಬಂದರು. ಡಾಕ್ಟರ್ ಏನು ಮಾಡ್ತಾ ಇದ್ದಾರೆ ಅಂತ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಕೇಳ್ಕೊಂಬನ್ನಿ. ಇಂಜೆಕ್ಷನ್ ಎಲ್ಲ ತೊಗೊಂಡಾಯ್ತಲ್ವ. ನೋಡಿ ನನ್ನ ಮಗಳು ಎಷ್ಟು ಆ್ಯಕ್ಟಿವ್ ಆಗಿಬಿಟ್ಲು ಅಂತ. 5 ಮಿನಿಟ್ಸ್ ಅಷ್ಟೇ ಅವಳು ಅಳೋದು. ಅದಾದಮೇಲೆ ಮುಂಚೆ ಹೆಂಗಿದ್ಲು ಹಂಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇವಾಗ ಇಲ್ಲಿ ಡಾಕ್ಟರ್ ಮಾಮನ ಹತ್ರ 2 ಚಾಕ್ಲೇಟ್ ಇಸ್ಕೊಂಡು ಬಂದಿದ್ದಾಳೆ. ನೋವು ಮಾಡಿದಾರಲ್ವ, ಅದಕ್ಕೆ ಅಂತ ಹೇಳ್ಬಿಟ್ಟು 2 ಚಾಕ್ಲೇಟ್ ತೊಗೊಂಡು ಬಂದುಬಿಟ್ಲು ನನ್ನ ಮುದ್ದು ಮಗಳು. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅವಳನ್ನ ಮಲಗಿಸ್ಬಿಟ್ಟೆ. ಇವತ್ತಿನ ಈ ಪುಟಾಣಿ ಮಿನಿ ವ್ಲಾಗ್ ಇಷ್ಟೇ ಆಗಿತ್ತು. ನನ್ನ ಮಗಳ ವ್ಯಾಕ್ಸಿನೇಷನ್ ಡೇ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.